ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಲೂಪ್ ಬೇಸಿಕ್ಸ್ ತಿಳ್ಕೊಳ್ಳೋಣ. ಇದನ್ನ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಭಾಗ 2 ಅಂತಾನೆ ಕರಿಬಹುದು. ತಪ್ಪೇನಾಗಲ್ಲ. ಈ ಏನಪ್ಪಾ ಈ ಲೂಪ್ಸ್ ಅಂತ ಅಂದ್ರೆ ಈ ಲೂಪ್ಸ್ ಬೇಸಿಕ್ಸ್ ಅಂತ ಏನಂದ್ರೆ ಲೂಪ್ಸ್ನ ಬಗ್ಗೆ ಥಿಯರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ನ ನೋಡ್ಕೊಳ್ಳೋಣ. ಅಂದ್ರೆ ಹೇಗೆ ಒಂದು ಸಿಂಟ್ಯಾಕ್ಸ್ ಇರುತ್ತೆ, ಹೇಗೆ ಅದನ್ನ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಅದನ್ನ ಯೂಸ್ ಮಾಡಿದ್ರೆ ಎಂತ ಸಿನಾರಿಯೋಲಿ ನಮಗೆ ಹೆಲ್ಪ್ ಆಗುತ್ತೆ, ಈ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಲೂಪ್ಸ್ ಹೆಸರಲ್ಲೇ ಲೂಪಿಂಗ್ ಅಂತ ಇದೆ. ಲೂಪಿಂಗ್ ಅಂತಂದ್ರೆ ಏನೋ ಒಂದು ಟಾಸ್ಕ್ ಅಥವಾ ಒಂದು ಕೆಲಸನ ನಾವು ಪದೇ ಪದೇ ರಿಪಿಟೇಟಿವ್ ಆಗಿ ಮಾಡ್ತಾ ಇದೀವಿ ಅಂಟಿಲ್ ನಮ್ಗೆ ಒಂದು ಎಂಡ್ ರಿಸಲ್ಟ್ ಬರೋ ತನಕ. ಯಾವುದೋ ಒಂದು ಎಂಡ್ ರಿಸಲ್ಟ್ ಬೇಕು, ಏನೋ ಒಂದು ಟಾಸ್ಕ್ ನಾನು ಅಚೀವ್ ಮಾಡಬೇಕು, ಅದಕ್ಕೆ ನಾನು ಒಂದು ಕೆಲಸನ ಸಾಕಷ್ಟು ಬಾರಿ ರಿಪೀಟ್ ಮಾಡಬೇಕು. ಒಂದಷ್ಟು ಬಾರಿ ರಿಪೀಟ್ ಮಾಡಿದ್ರೆ ನನಗೆ ಆ ಒಂದು ಕೆಲಸ ಮುಗಿಯತ್ತೆ. ಆ ತರ ಒಂದು ರೀತಿ ಇದ್ದಾಗ, ಆ ತರ ಒಂದು ಸಿಚುಯೇಷನ್ ಇದ್ದಾಗ ನಾವು ಈ ಲೂಪ್ಸ್ ನ ಯೂಸ್ ಮಾಡ್ತೀವಿ. ಅಂತಂದ್ರೆ ಯೂಶಲಿ ಈ ತರ ಡಿಫೈನ್ ಮಾಡ್ತೀವಿ. ಏನಪ್ಪಾ ಲೂಪ್ಸ್ ಅಂದ್ರೆ, ಈ ಒಂದು ಲೂಪ್ಸ್ ಆರ್ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಇದು ಒಂದು ಕಂಟ್ರೋಲಿಂಗ್ ಸ್ಟ್ರಕ್ಚರ್. ಏನನ್ನ ಕಂಟ್ರೋಲ್ ಮಾಡುತ್ತೆ ಅಂತಂದ್ರೆ, ಒಂದು ಟಾಸ್ಕ್ ನ ಕಂಟ್ರೋಲ್ ಮಾಡುತ್ತೆ. ಒಂದು ಬ್ಲಾಕ್ ಆಫ್ ಕೋಡ್ ನ ನೀವು ಒಂದಷ್ಟು ಬಾರಿ ರಿಪೀಟ್ ಮಾಡಿದ್ರೆ, ಒಂದಷ್ಟು ಬಾರಿ ಅಂದ್ರೆ ಒಂದು ಕಂಡೀಷನ್ ನ ಮೀಟ್ ಆಗೋವರೆಗೂ ಒಂದು ಬ್ಲಾಕ್ ಆಫ್ ಕೋಡ್ ನ ರಿಪೀಟ್ ಮಾಡಿದ್ರೆ ನಮಗೆ ಒಂದು ಎಂಡ್ ರಿಸಲ್ಟ್ ಸಿಗತ್ತೆ. ಅದನ್ನ ನಾವು ಲೂಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕೆಲಸ ಪದೇ ಪದೇ ರಿಪಿಟೇಟಿವ್ ಆಗಿ ಮಾಡಿ, ಅಂದ್ರೆ ಸರ್ಟನ್ ಬ್ಲಾಕ್ ಆಫ್ ಕೋಡ್ ಒಂದಷ್ಟು ಸಾಕಷ್ಟು ಬಾರಿ ರಿಪಿಟೇಟಿವ್ ಆಗಿ ಎಕ್ಸಿಕ್ಯೂಟ್ ಆಗತ್ತೆ ಒಂದು ಕಂಡೀಷನ್ ನ ಮೀಟ್ ಆಗತ್ತಂತ. ಯಾಕೆ ಈ ತರ ರಿಪಿಟೇಟಿವ್ ಆಗಿ ರಿಪೀಟ್ ಮಾಡಿದ್ರೆ ಸರ್ಟನ್ ಬ್ಲಾಕ್ ಆಫ್ ಕೋಡ್ ನ ಒಂದು ಕಂಡೀಷನ್ ಮೀಟ್ ಆಗೋವರೆಗೂ ಅಂದ್ರೆ ಅಷ್ಟು ಬಾರಿ ಆ ಬ್ಲಾಕ್ ಆಫ್ ಕೋಡ್ ನ ರಿಪೀಟ್ ಮಾಡಿದ್ರೇನೆ ನಮ್ಗೆ ಒಂದು ಎಂಡ್ ರಿಸಲ್ಟ್ ಸಿಗೋದು. ಅದನ್ನ ನಾವು ಲೂಪ್ಸ್ ಅಂತ ಹೇಳ್ತೀವಿ. ಏನಪ್ಪಾ ಈ ಲೂಪ್ಸ್ ಅಂತ ಅಂದ್ರೆ, ಒಂದು ಎಂಡ್ ರಿಸಲ್ಟ್ ಇರುತ್ತೆ. ಈ ಎಂಡ್ ರಿಸಲ್ಟ್ ನ ಮೀಟ್ ಆಗೋದಕ್ಕೆ ನಾನು ಬ್ಲಾಕ್ ಆಫ್ ಕೋಡ್, ಸರ್ಟನ್ ಬ್ಲಾಕ್ ಆಫ್ ಕೋಡ್ ನ ಒಂದಷ್ಟು ಬಾರಿ ರಿಪೀಟ್ ಮಾಡ್ಬೇಕಾಗತ್ತೆ. ಒಂದಷ್ಟು ಬಾರಿ ರಿಪೀಟ್ ಮಾಡಿದ್ರೆ ನನಗೆ ಈ ಎಂಡ್ ರಿಸಲ್ಟ್ ಬರುತ್ತೆ. ಯಾರು ಈ ಒಂದು ಬ್ಲಾಕ್ ಆಫ್ ಕೋಡ್ ನ ಒಂದಷ್ಟು ಬಾರಿ ರಿಪೀಟ್ ಮಾಡ್ತಾರೆ ಅಂದ್ರೆ, ಯಾರು ಮಾಡ್ತಾರೆ ಅದನ್ನ ಲೂಪ್ಸ್ ಮಾಡುತ್ತೆ. ಅದಕ್ಕೆ ನಾವು ಲೂಪ್ಸ್ ನ ಕಂಟ್ರೋಲಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದರದ್ದು ಒಂದು ಫ್ಲೋ ಚಾರ್ಟ್ ಹೀಗೂ ಇರ್ಬೋದು. ಅಂದ್ರೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ, ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಒಂದು ಕಂಡೀಷನ್ ಇರತ್ತೆ. ಈ ಒಂದು ಕಂಡೀಷನ್ ಟ್ರೂ ಆದ್ರೆ ಒಂದು ಕೋಡ್ ಇರುತ್ತೆ ಅಲ್ವಾ, ಆ ಕೋಡ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಈ ಒಂದು ಕೋಡ್ ಏನು ಬರ್ದಿರ್ತೀವಿ ರಿಪಿಟೇಟಿವ್ ಆಗಿ ಅದು ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ಈ ಲೂಪ್ ಅಲ್ಲಿ ಇರೋ ಕಂಡೀಷನ್ ಫಾಲ್ಸ್ ಆಗೋವರೆಗೂ. ಈ ಲೂಪ್ನ ಒಂದು ಕಂಡೀಷನ್ ಟ್ರೂ ಇರೋವರೆಗೂ ಈ ಒಂದು ಕೋಡ್ ಏನು ಬರ್ದಿರ್ತೀವಿ ಅದು ಸಾಕಷ್ಟು ಬಾರಿ ರಿಪೀಟ್ ಆಗ್ತಾನೆ ಇರತ್ತೆ. ಎಷ್ಟು ಬಾರಿ ರಿಪೀಟ್ ಆಗತ್ತೆ ಅದಕ್ಕೆ ಒಂದು ಎಂಡ್ ರಿಸಲ್ಟ್, ಎಂಡ್ ಪಾಯಿಂಟ್ ಅಂತ ಇರ್ಬೇಕಲ್ಲ. ಯಾವಾಗ ಅದು ಸ್ಟಾಪ್ ಮಾಡುತ್ತೆ ಅಂದ್ರೆ, ಈ ಒಂದು ಕಂಡೀಷನ್ ಏನು ಬರ್ದಿರ್ತೀವಿ ಅದು ಫಾಲ್ಸ್ ಆಗೋವರೆಗೂ ಈ ಎಕ್ಸಿಕ್ಯೂಷನ್ ನಡೀತಾನೆ ಇರತ್ತೆ. ಒಂದು ಬಾರಿ ಈ ಲೂಪ್ ಅಲ್ಲಿ ಬರೆದಿರೋ ಒಂದು ಕಂಡೀಷನ್ ಫಾಲ್ಸ್ ಆದ್ರೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗತ್ತೆ. ಏನು ಕಂಡೀಷನ್ ಇರತ್ತೆ, ಈ ಕಂಡೀಷನ್ ಟ್ರೂ ಇರೋವರೆಗೂ ಏನ್ ಅಸೋಸಿಯೇಟೆಡ್ ಬಾಡಿಯಲ್ಲಿ ಏನು ಬರ್ದಿರ್ತೀವಿ ಆ ಒಂದು ಬಾಡಿ ರಿಪೀಟ್ ಆಗ್ತಾನೇ ಇರತ್ತೆ. ಎಲ್ಲಿವರೆಗೂ ರಿಪೀಟ್ ಆಗತ್ತೆ, ಈ ಒಂದು ಕಂಡೀಷನ್ ಬರ್ದಿರ್ತೀವಲ್ಲ ಅದು ಫಾಲ್ಸ್ ಆಗೋವರೆಗೂ ಈ ಬಾಡಿ ರಿಪೀಟ್ ಆಗ್ತಾನೆ ಇರತ್ತೆ. ಒಂದು ಬಾರಿ ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಇದನ್ನ ನಾವು ಈ ಎಂಟೈರ್ ಫಂಕ್ಷನಾಲಿಟಿನ ನಾವು ಲೂಪ್ ಅಂತ ಕರಿತೀವಿ. ಅಂದ್ರೆ ಸರ್ಟನ್ ಟಾಸ್ಕ್ ರಿಪಿಟೇಟಿವ್ ಅಮೌಂಟ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ಸರ್ಟನ್ ಎಂಡ್ ರಿಸಲ್ಟ್ ಇಸ್ ಮೆಟ್. ಆಯ್ತಾ? ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್,
ನಾವು 1 ಇಂದ 10ವರೆಗೂ ನಂಬರ್ಸ್ ನ ಪ್ರಿಂಟ್ ಮಾಡಬೇಕು. ಅಂದ್ರೆ ಫ್ರಮ್ 1 to 10 ನಾವು ಪ್ರಿಂಟ್ ಮಾಡಬೇಕು. ಇಲ್ಲಿವರೆಗೂ ನಮಗೆ ಈ ತರ ಒಂದೇ ಸಲ ಯಾವ್ದನ್ನ ನಂಬರ್ನ ಪ್ರಿಂಟ್ ಮಾಡಿದೀವ. ಇವಾಗ 10 ನಂಬರ್ ಪ್ರಿಂಟ್ ಮಾಡ್ಬೇಕಂದ್ರೆ 10 ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತಿದ್ವಿ ಅಲ್ವಾ. 10 ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿ ಆಮೇಲೆ ನಾವು ಅದನ್ನ ಪ್ರಿಂಟ್ ಮಾಡ್ತಿದ್ವಿ ಅಲ್ವಾ. ಬಟ್ ನಂಗೆ ಆ ಥರ ಬೇಡ. ನಂಗೆ ಒಂದೇ ಸಲ ಒಂದು ಸೆಲ್ನ ರನ್ ಮಾಡಿದ ತಕ್ಷಣ ನಾನು ಪ್ರಿಂಟ್ ಮಾಡ್ಬಿಡ್ಬೇಕು. ಅಂದ್ರೆ ಈಗ 1 ಪ್ರಿಂಟ್ ಮಾಡಬೇಕು, 2, 3, 4 ಅದೇ ರೀತಿ 10ವರೆಗೂ ಪ್ರಿಂಟ್ ಆಗ್ತಾನೆ ಇರಬೇಕು. ಇಲ್ಲಿ ಏನೋ ಒಂದು ಟಾಸ್ಕ್ ರಿಪಿಟೇಟಿವ್ ಆಗಿ ನಡೀತಾನೆ ಇದೆ ಅಲ್ವಾ. ಏನಪ್ಪಾ ಟಾಸ್ಕ್ ರಿಪಿಟೇಟಿವ್ ಆಗಿ ನಡೀತಿದೆ ಅಂದ್ರೆ 1 ಪ್ರಿಂಟ್ ಆಗ್ತದೆ, ಅದಾದ್ಮೇಲೆ 2 ಪ್ರಿಂಟ್ ಆಗುತ್ತೆ, ಅದಾದ್ಮೇಲೆ 3 ಪ್ರಿಂಟ್ ಆಗುತ್ತೆ, 4 ಸೊ ಆನ್ ಅಪ್ ಟು 10 ವರೆಗೂ ಪ್ರಿಂಟ್ ಆಗ್ತದೆ. ಅಂದ್ರೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಫಾರ್ವರ್ಡ್ ಹೋಗ್ತಾ ಇದೆ. ಯಾವಾಗ 10 ಕಾಣಿಸ್ತಿದ್ಯೋ ಅವಾಗ ಅದು ಆ ಒಂದು ಟಾಸ್ಕ್ ಸ್ಟಾಪ್ ಆಗ್ತದೆ ಅಲ್ವಾ. ಇಲ್ಲಿ ಏನೋ ಒಂದು ಟಾಸ್ಕ್ ರಿಪಿಟೇಟಿವ್ ನಂಬರ್ ಅಲ್ಲಿ ರನ್ ಆಗ್ತಾ ಇದೆ. ಅದನ್ನ ಯಾರು ಇದನ್ನ ಮಾಡ್ತಿದ್ದಾರೆ, ಇದನ್ನ ಮಾಡೋದೇ ಲೂಪ್ಸ್. ಓಕೆ, ಏನಿಲ್ಲಿ ಆಕ್ಷನ್ ನಡೀತಿದೆ, ಏನ್ ಆಕ್ಷನ್ ಅಂತಂದ್ರೆ ಇಲ್ಲಿ ಏನೋ ಒಂದು ಕಂಟಿನ್ಯೂಸ್ ಅಮೌಂಟ್ ಅಲ್ಲಿ ಪ್ರಿಂಟ್ ಆಗ್ತಾನೆ ಇದೆ. ಎಲ್ಲಿವರೆಗೂ ಪ್ರಿಂಟ್ ಆಗ್ತದೆ ಅಂಟಿಲ್ ಅ ಕಂಡೀಷನ್ ಇಸ್ ಮೆಟ್. ಏನಪ್ಪ ಕಂಡೀಷನ್ ಅಂದ್ರೆ ನಂಗೆ 1ರಿಂದ 10ವರೆಗೂ ಪ್ರಿಂಟ್ ಆಗ್ಬೇಕಷ್ಟೆ. ಯಾವಾಗ ನೀನು 10ನ ನೋಡ್ತೀಯ ಅವಾಗ ಸ್ಟಾಪ್ ಮಾಡು ನನ್ನ ಟಾಸ್ಕ್ನ. ಇದನ್ನ ಯಾರು ಮಾಡ್ತಾರೆ, ಲೂಪ್ಸ್ ಮಾಡ್ತಾರೆ. ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ, ಲೂಪ್ಗೆ ಒಂದು ಶುರು ಅನ್ನೋದು ಕೊಡ್ಬೇಕು ನಾವು, ನಿಲ್ಸೋ ಜಾಗನ ಹೇಳ್ಬೇಕು, ಮತ್ತೆ ಈ ಸ್ಟಾರ್ಟ್ ಇಂದ ಸ್ಟಾಪ್ಗೆ ಹೇಗೆ ಹೋಗ್ಬೇಕು, ಯಾವ ತರ ಮೂವ್ಮೆಂಟ್ ಇರಬೇಕು ಅಂತಾನು ನಾನು ಹೇಳ್ಬೇಕು. ಅಂದ್ರೆ ಈ ಸ್ಟಾರ್ಟ್ ಇಂದ ಎಂಡ್ ಹೋಗೋದಕ್ಕೆ ಮುಂದೆ ಮೂವ್ ಆಗ್ಬೇಕಾ ಇಲ್ಲ ಹಿಂದಕ್ಕೆ ಮೂವ್ ಆಗ್ಬೇಕಾ. ಇಲ್ಲಿ ನನ್ನ ಟಾಸ್ಕ್ ಏನು, ನಾನು 1ರಿಂದ 10 ಪ್ರಿಂಟ್ ಆಗ್ಬೇಕು. 1, 2, 3, 4 ಹಾಗೆ 10ವರೆಗೂ ಹೋದ್ರೇನೆ ನಾನು ಫಾರ್ವರ್ಡ್ ಹೋಗ್ತದೆ. ಮುಂದಕ್ಕೆ ಹೋದ್ರೆ ನನಗೆ 10 ಸಿಗ್ತದೆ, ಹಿಂದಕ್ಕೆ ಹೋದ್ರೆ ನನಗೆ ಮೈನಸ್ ಸಿಗುತ್ತೆ. ಆ ರೀತಿ ನಾನು ಯಾವ ರೀತಿ ಹೋಗ್ಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಶುರು ಮಾಡಬೇಕು, ಎಲ್ಲಾನು ನಾವು ಲೂಪ್ಸ್ಗೆ ಅಥವಾ ಇಂಟರ್ಪ್ರಿಟರ್ಗೆ ಹೇಳಬೇಕು. ಅದನ್ನು ನಾವು ಟೆಕ್ನಿಕಲ್ ಟರ್ಮ್ ಅಲ್ಲಿ ಹೀಗೆ ಹೇಳ್ತೀವಿ, ಲೂಪ್ನ ನಾವು ಇನಿಷಿಯಲೈಸ್ ಮಾಡಬೇಕು. ಅಂದ್ರೆ ಸ್ಟಾರ್ಟ್ ಪಾಯಿಂಟ್ ಏನು ಅಂತ ಹೇಳಬೇಕು, ಲೂಪ್ಗೆ ಒಂದು ಕಂಡೀಷನ್ ಕೊಡಬೇಕು. ಕಂಡೀಷನ್ ಅಂದ್ರೆ ಎಂಡ್, ಅಂದ್ರೆ ಈ ತಿಥಿ 10 ಬಂದ್ರೆ ಸ್ಟಾಪ್ ಮಾಡು, ಅದೊಂದು ಕಂಡೀಷನ್ ಅಲ್ವಾ. ಕಂಡೀಷನ್ ಇರಬೇಕು. ಆಮೇಲೆ ನಾನು ಮೂವ್ಮೆಂಟ್ ಹೇಳ್ಬೇಕು, ಅಂದ್ರೆ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಅಂದ್ರೆ ಇನ್ಕ್ರಿಮೆಂಟ್ ಆಗ್ಬೇಕಾ ಡಿಕ್ರಿಮೆಂಟ್ ಆಗ್ಬೇಕಾ, ಅಂದ್ರೆ ಫಾರ್ವರ್ಡ್ ಹೋಗ್ಬೇಕಾ ಬ್ಯಾಕ್ವರ್ಡ್ ಹೋಗ್ಬೇಕಾ ಅನ್ನೋದನ್ನ ನಾನು ಹೇಳ್ಬೇಕು. ಈ 3 ಇದ್ರೆ ನಮ್ಮ ಲೂಪಿನ ಸ್ಟ್ರಕ್ಚರ್ನ ನಾವು ಬರಿತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈ ರೀತಿ ಬರೆಯುತ್ತೆ. 2 ಲೂಪ್ ಇದೆ ನಮ್ಗೆ. ಒಂದು ಬಂದು ವೈಲ್ ಲೂಪ್, ಇನ್ನೊಂದು ಬಂದು ಫಾರ್ ಲೂಪ್. 2 ಬಗ್ಗೆ ನಾವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ, ಒಂದಾದ್ಮೇಲೆ ಒಂದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಬರೀತೀನಿ, ವೈಲ್ ಲೂಪ್ ಯೂಸ್ ಮಾಡಿ ಇದಕ್ಕೆ ಒಂದು ಸಿಂಟ್ಯಾಕ್ಸ್ ಬರೆಯೋಣ. ಸೊ ನಾನು ಇಂಟರ್ಪ್ರಿಟರ್ಗೆ ಹೇಳ್ಬೇಕಲ್ವಾ, ನೀನು ಶುರು ಮಾಡು, ನೀನು ಕಂಡೀಷನ್ ತಗೋ, ಸ್ಟಾಪ್ ಮಾಡು ಅಂತ ಹೇಗೆ ಹೇಳೋದು. ಈ ಎಲ್ಲಾ ಕಮ್ಯುನಿಕೇಶನ್ ಮಾಡಕ್ಕೆ ನನಗೆ ಒಂದು ವೇರಿಯಬಲ್ ಬೇಕು. ಆ ಒಂದು ವೇರಿಯಬಲ್ ನಾನು ಇಟರಬಲ್ ಆರ್ ಇಟರೇಟಿವ್ ವೇರಿಯಬಲ್ ಅಂತ ಕರಿತೀವಿ. ಅಂದ್ರೆ ಏನು, ಇದು ನಮ್ಗೆ ಎಲ್ಲಾ ಕಮ್ಯುನಿಕೇಶನ್ ಮಾಡ್ಕೊಡುತ್ತೆ. ಅಂದ್ರೆ ಸ್ಟಾರ್ಟ್ ಮಾಡಬೇಕು, ಎಂಡ್ ಮಾಡಬೇಕು, ಮೂವ್ಮೆಂಟ್ ಇರಬೇಕು, ಎಲ್ಲಾನು ನನಗೆ ಒಂದು ವೇರಿಯಬಲ್ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ನಾವು ಇಟರಬಲ್ ವೇರಿಯಬಲ್ ಅಂತ ಕರಿತೀವಿ. ಈ ರೀತಿ ನಮ್ಮ ಲೂಪ್ಸ್ ಫಂಕ್ಷನ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಗಪ್ಪ ತಗೊಳ್ಳೋದು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 1, 2, 3 ಇಲ್ಲಿಂದ 10ವರೆಗೂ ಪ್ರಿಂಟ್ ಆಗ್ಬೇಕು. ನಾನು ಒಂದು ವೇರಿಯಬಲ್ ತಗೋತೀನಿ, ಅದನ್ನ ನಾನು ಯೂಶಲಿ ಐ ಅಂತ ತಗೋತೀವಿ. ನೀವು ಯಾವುದೇ ವೇರಿಯಬಲ್ ಬೇಕಾದ್ರೂ ತಗೊಳ್ಬೋದು. ಐ ಇಸ್ ಈಕ್ವಲ್ಸ್ ಟು 1 ಅಂದ್ರೆ ನನ್ನ ಲೂಪು 1ರಿಂದ ಶುರು ಆಗ್ಬೇಕು ಅಂತ ಹೇಳ್ತೀನಿ.
ಹತ್ರಕ್ಕೆ ನಿಲ್ಬೇಕಲ್ವಾ ಒಂದು ಕಂಡೀಷನ್. ಅಂದ್ರೆ ಈ ಒಂದು ಐ ಫಸ್ಟ್ ಟೈಮ್ ಐ ಇರುತ್ತೆ, ಸೆಕೆಂಡ್ ಟೈಮ್ 2 ಆಗುತ್ತೆ, ಥರ್ಡ್ ಟೈಮ್ 3 ಆಗುತ್ತೆ. ಅದೇ ರೀತಿ 10ನ ನೋಡಿದಾಗ ಸ್ಟಾಪ್ ಮಾಡಬೇಕು. ಅಂದ್ರೆ ವೈ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, ಈ ಒಂದು ಕಂಡೀಷನ್ ಇದ್ದಾಗ ಇದನ್ನ ನಾನು ವೈಲ್ ಲೂಪ್ ಯೂಸ್ ಮಾಡ್ತೀನಿ, ವೈಲ್ ಕೀವರ್ಡ್. ಈ ಒಂದು ಕಂಡೀಷನ್ ಫಾಲ್ಸ್ ಆಗೋ ತನಕ ನಾನು ಏನೋ ಒಂದು ಆಕ್ಷನ್ ನ ಪರ್ಫಾರ್ಮ್ ಮಾಡ್ತಿರ್ತೀನಿ. ಅದೇನು? ಪ್ರಿಂಟ್ ಐ. ಅದಾದ್ಮೇಲೆ ನಾನು ಹೇಳ್ಬೇಕಲ್ವಾ, ಮುಂದಕ್ಕೆ ಹೋಗಪ್ಪ ಹಿಂದಕ್ಕೆ ಹೋಗು ಅಂತ. ಐ ಇಸ್ ಈಕ್ವಲ್ಸ್ ಟು 1 ಇಲ್ಲಿದೆ. ನೆಕ್ಸ್ಟ್ ಐ ಇಲ್ಲಿಗೆ ಹೋಗ್ಬೇಕು. ಹೆಂಗ್ ಹೋಗುತ್ತೆ? 1 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 2. ಇಲ್ಲಿ ಇನ್ಕ್ರಿಮೆಂಟ್ ಆಗ್ತದೆ. 2 ಪ್ಲಸ್ 1 3. ನೆಕ್ಸ್ಟ್ ಹೋಗ್ಬೋದು. ಅಂದ್ರೆ ಐ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ 1 ಅನ್ನೋ ಒಂದು ಆಕ್ಷನ್ ನಾವು ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಐ ಇಸ್ ಈಕ್ವಲ್ಸ್ ಟು 1 ನಾವು ಹೇಗೆ ಆಗತ್ತೆ ನೋಡೋಣ. ಐ ಇಸ್ ಈಕ್ವಲ್ಸ್ ಟು 1 ವೈಲ್ ಐ ಇಸ್ ಈಕ್ವಲ್ಸ್ ಟು 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ನಮ್ಮ ಕಂಡೀಷನ್ ಟ್ರೂ ಇದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀನಿ? ಪ್ರಿಂಟ್ ಐ. ಐ ಏನು ಒಂದು ಐ ಬಂದು 1 ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ ಏನು? ಇನ್ಕ್ರಿಮೆಂಟ್ ಆಗುತ್ತೆ. ಐ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 1. ನನ್ನ ಐ ಬಂದು ಈಗ 2 ಆಯ್ತು. ನೆಕ್ಸ್ಟ್ ಹೋಗೋಣ. ಇವಾಗ ಏನಾಗತ್ತೆ? ಐ ಇಸ್ ಈಕ್ವಲ್ಸ್ ಟು 2. 2 ಲೆಸ್ ದೆನ್ ಆರ್ ಈಕ್ವಲ್ ಟು 10. ಎಸ್, ಈ ಕಂಡೀಷನ್ ನನಗೆ ಟ್ರೂ. ನಾನು ಏನ್ ಪರ್ಫಾರ್ಮ್ ಮಾಡ್ತೀನಿ? ಪ್ರಿಂಟ್ ಐ. ಆಲ್ರೆಡಿ 1 ಇದೆ, ಇವಾಗ 2 ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಏನು? ಐ ಇಸ್ ಈಕ್ವಲ್ಸ್ ಟು 2 ಪ್ಲಸ್ 1. ಐ ಬಂದು ಈಗ 3 ಆಗತ್ತೆ. ಥರ್ಡ್ ಇಟರೇಷನ್ ಮತ್ತೆ ಐ ಇಸ್ ಈಕ್ವಲ್ಸ್ ಟು 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ಈ ಕಂಡೀಷನ್ ಟ್ರೂ ಇದೆ. ಇವಾಗ ನಾನು 1 2 3 ಇದೆ. ಇವಾಗ ನಾನು ಐ ಇನ್ಕ್ರಿಮೆಂಟ್ ಮಾಡ್ತೀನಿ. ಐ 4 ಆಗತ್ತೆ. ಇದೇ ರೀತಿ ಇನ್ಕ್ರಿಮೆಂಟ್ ಆಗಿ 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 ಐ 10 ವರೆಗೂ ಬಂದಿರತ್ತೆ. ಈ ಕಂಡೀಷನ್ ಚೆಕ್ ಮಾಡಬೇಕು. 10 ಲೆಸ್ ದೆನ್ ಆರ್ ಈಕ್ವಲ್ ಟು 10. ಈಗಲೂ ನನ್ನ ಕಂಡೀಷನ್ ಟ್ರೂ ಇದೆ. ಅದಕ್ಕೆ ನಾನು 1 2 3 ಎಲ್ಲಾ ಪ್ರಿಂಟ್ ಮಾಡಿರ್ತೀನಿ. 10ನ ಕೂಡ ಪ್ರಿಂಟ್ ಮಾಡ್ತೀನಿ. ಈಗ ಐ 11 ಆಗತ್ತೆ. ಐ ಇನ್ಕ್ರಿಮೆಂಟ್ ಆಗತ್ತೆ. ಚೆಕ್ ಮಾಡಿ. ಐ ಇಸ್ ಈಕ್ವಲ್ಸ್ ಟು 11 ಲೆಸ್ ದೆನ್ ಆರ್ ಈಕ್ವಲ್ ಟು 10. ಇದು ಕಂಡೀಷನ್ ಟ್ರೂನಾ? ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಟ್ರೂನಾ? ಇಲ್ಲ, ಕಂಡೀಷನ್ ಫಾಲ್ಸ್ ಆಯ್ತು. ಈ ಕಂಡೀಷನ್ ಯಾವಾಗವರೆಗೂ ಫಾಲ್ಸ್ ಆಗಲ್ಲ ಅಲ್ಲಿ ತನಕ ಈ ತರ ಸೈಕಲ್ ನಡೀತಾನೆ ಇರತ್ತೆ. ಇದು ಫಾಲ್ಸ್ ಆದ್ರೆ ಈ ಎಂಟೈರ್ ಎಕ್ಸಿಕ್ಯೂಷನ್ ಟರ್ಮಿನೇಟ್ ಆಗ್ಬಿಡತ್ತೆ. ಎಂಟೈರ್ ಲೂಪ್ ಟರ್ಮಿನೇಟ್ ಆಗಿ ನಮ್ಮ ಲೂಪ್ ಸ್ಟಾಪ್ ಆಗತ್ತೆ. ಯಾವಾಗ ಸ್ಟಾಪ್ ಆಯ್ತು? ಈ ಒಂದು ಕಂಡೀಷನ್ ನ ಮೀಟ್ ಮಾಡಿದಾಗ. ಇಲ್ಲೇನೋ ಒಂದು ಟಾಸ್ಕ್ ರಿಪೀಟೇಟಿವ್ ನಂಬರ್ ಅಲ್ಲಿ ನಡೀತಿದೆ ಅಲ್ವಾ, ಅದಕ್ಕೋಸ್ಕರ ನಾವು ಇದನ್ನ ಲೂಪಿಂಗ್ ಅಂತ ಕರಿತೀವಿ. ಅದಕ್ಕೆ ನಾವು ಲೂಪಿಂಗ್ ಅಂತ ಕರಿತೀವಿ. ಲೂಪ್ಸ್ ಅಲ್ಲಿ 2 ರೀತಿ ಇದೆ. ಒಂದು ಫಾರ್ ಲೂಪ್, ಇನ್ನೊಂದು ವೈಲ್ ಲೂಪ್. ಏನಪ್ಪ ಇದು ಫಾರ್ ಲೂಪ್, ವೈಲ್ ಲೂಪ್? ಹೇಗೆ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡೋದು, ಎಲ್ಲಾನು ನಾವು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ. ಈಗಿನ ವಿಡಿಯೋಲಿ ಬೇಸಿಕ್ಸ್. ಮುಂದಿನ ವಿಡಿಯೋಲಿ ನಾವು ವೈಲ್ ಲೂಪ್, ಅದರದ ಒಂದು ಸಿಂಟ್ಯಾಕ್ಸ್ ಹೇಗೆ ಸ್ವಲ್ಪ ಪ್ರಾಬ್ಲಮ್ಸ್ನ ಅದರಿಂದ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ.